A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಭ್ರೂಣಲಿಂಗ ಪತ್ತೆ, ಗರ್ಭಪಾತ ಜಾಲಕ್ಕೆ ಡಿಕಾಯ್ ಬಲೆ, ಆರೋಗ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಯಶಸ್ವಿ. ಅಕ್ರಮವಾಗಿ ಗರ್ಭಿಣಿಯನ್ನ ಕರೆತಂದು ಭ್ರೂಣಲಿಂಗ ಪತ್ತೆ ಮಾಡಿ ಹೆಣ್ಣು ಮಗುವಾಗಿದ್ದರೆ ಗರ್ಭಪಾತ ಮಾಡಿಸುವ ದಂಧೆಯಲ್ಲಿ ತೊಡಗಿದ್ದ ಜಾಲವನ್ನು ಭೇದಿಸಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿ ಡಿಕಾಯ್ ಬಲೆ ಬೀಸುವ ಕಾರ್ಯಾಚರಣೆ ನಡೆಸಿದ್ದಾರೆ. ಜಯಲಕ್ಷ್ಮಿ ಎಂಬ ಏಜೆಂಟ್ ಮೂಲಕ ಗರ್ಭಿಣಿಯನ್ನ ಚಿಂತಾಮಣಿಯ ಕೇಂದ್ರವೊಂದಕ್ಕೆ ಕರೆತರಲಾಗುತ್ತಿತ್ತು. ಭ್ರೂಣಲಿಂಗ ಪತ್ತೆ ಹಾಗೂ ಗರ್ಭಪಾತಕ್ಕಾಗಿ ಏಜೆಂಟ್ 35,000 ರೂಪಾಯಿ ಹಣದ ಬೇಡಿಕೆ ಇಟ್ಟಿರುವ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಕಾರ್ಯಾಚರಣೆ ವೇಳೆ ಆಡಿಯೋ ರೆಕಾರ್ಡಿಂಗ್ ಹಾಗೂ ಏಜೆಂಟ್ ಬ್ಯಾಗ್ನಲ್ಲಿದ್ದ ಗರ್ಭಪಾತದ ಮಾತ್ರೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಬೆಟ್ಟಸ್ವಾಮಿ ಅವರು ಮಾಧ್ಯಮಗಳಿಗೆ ನೀಡಿದ ಮಾಹಿತಿಯಂತೆ ಬೆಂಗಳೂರು ಹಾಗೂ ಮಂಡ್ಯ ಭಾಗದಿಂದ ಗರ್ಭಿಣಿಯರನ್ನ ಕರೆತಂದು ಚಿಂತಾಮಣಿಯಲ್ಲಿ ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮಾಡಿ ಗರ್ಭಪಾತ ಮಾಡಿಸಲಾಗುತ್ತಿದೆ ಎಂಬ ಗೌಪ್ಯ ಮಾಹಿತಿ ಲಭಿಸಿತ್ತು. ಈ ಮಾಹಿತಿಯ ಆಧಾರದ ಮೇಲೆ ರಾಜ್ಯ ಪಿಎನ್ಡಿಟಿ ವಿಭಾಗದ ಅಧಿಕಾರಿ ಶೋಭಾ ಅವರ ಸಹಕಾರದೊಂದಿಗೆ ಕಳೆದ 1 ವಾರದಿಂದ ರಹಸ್ಯ ಯೋಜನೆ ರೂಪಿಸಲಾಗಿತ್ತು. ತಂಡದವರು ಒಬ್ಬರು ಮಹಿಳೆಯನ್ನ ನಕಲಿ ಗರ್ಭಿಣಿಯಾಗಿ ಸಿದ್ಧಗೊಳಿಸಿ ಏಜೆಂಟ್ ಜಯಲಕ್ಷ್ಮಿಯನ್ನ ಸಂಪರ್ಕಿಸಿದ್ದರು. ಏಜೆಂಟ್ 35,000 ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟು ಗರ್ಭಿಣಿಯನ್ನ ಕಾರಿನಲ್ಲಿ ಚಿಂತಾಮಣಿಗೆ ಕರೆತಂದಿದ್ದಳು. ಆದರೆ ಅಧಿಕಾರಿಗಳು ಬೆನ್ನಟ್ಟಿರುವ ಸುಳಿವು ಸಿಕ್ಕಿದಂತೆ ಚಿಂತಾಮಣಿಯ ಕೇಂದ್ರದಲ್ಲಿದ್ದವರು ಸ್ಕ್ಯಾನಿಂಗ್ ಮಾಡಲು ನಿರಾಕರಿಸಿ ವಾಪಸ್ ಕಳುಹಿಸಿ ಯತ್ನಿಸಿದರು. ತಕ್ಷಣ ಜಾಗೃತರಾದ ಅಧಿಕಾರಿಗಳು ಹಾಗೂ ಪೊಲೀಸರು ಏಜೆಂಟ್ ಹಾಗೂ ಆಕೆಯೊಂದಿಗಿದ್ದವರನ್ನ ತಡೆದು ವಿಚಾರಣೆಗೆ ಒಳಪಡಿಸಿದರು. ಏಜೆಂಟ್ ಜೊತೆ ನಡೆಸಿದ ದೂರವಾಣಿ ಸಂಭಾಷಣೆಯ ಆಡಿಯೋ ರೆಕಾರ್ಡ್ಗಳು, ಗರ್ಭಿಣಿಯರ ಹೇಳಿಕೆಗಳು ಮತ್ತು ಆಕೆಯ ಬ್ಯಾಗ್ನಲ್ಲಿ ದೊರೆತ ಗರ್ಭಪಾತದ ಮಾತ್ರೆಗಳನ್ನು ಸಾಕ್ಷ್ಯವಾಗಿ ಇಟ್ಟುಕೊಂಡು ಪೊಲೀಸ್ ಠಾಣೆಗೆ ದೂರು ನೀಡಲಾಗುತ್ತಿದೆ. ಈ ಪ್ರಕರಣದ ಹಿಂದೆ ಯಾವ ಆಸ್ಪತ್ರೆ, ನರ್ಸಿಂಗ್ ಹೋಮ್ ಅಥವಾ ವೈದ್ಯರ ಸಹಕಾರವಿದೆ ಎಂಬುದರ ಕುರಿತು ರಿವರ್ಸ್ ಇನ್ವೆಸ್ಟಿಗೇಷನ್ ಹಿಮ್ಮುಖ ತನಿಖೆ ನಡೆಸಲಾಗುತ್ತಿದೆ. ತನಿಖೆಯ ನಂತರ ಈ ಜಾಲದಲ್ಲಿ ಭಾಗಿಯಾಗಿರುವ ಎಲ್ಲರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಡಾಕ್ಟರ್ ಬೆಟ್ಟಸ್ವಾಮಿ ತಿಳಿಸಿದ್ದಾರೆ. ಇಂದಿನ ಕಾಲದಲ್ಲಿ ಗಂಡು ಮತ್ತು ಹೆಣ್ಣು ಎಂಬ ಭೇದ ಭಾವ ಇರಬಾರದು. ಹೆಣ್ಣು ಮಕ್ಕಳು ಸಮಾಜದ ಎಲ್ಲಾ ರಂಗಗಳಲ್ಲೂ ಬಾಹ್ಯಾಕಾಶದವರೆಗೂ ಸಾಧನೆ ಮಾಡ್ತಿದ್ದಾರೆ. ಭ್ರೂಣ ಹತ್ಯೆ ಮಹಾಪಾಪ. ಸಾರ್ವಜನಿಕರು ಇಂತಹ ಅಕ್ರಮ ದಂಧೆಗಳ ವಿರುದ್ಧ ಸಹಕರಿಸಬೇಕು ಹಾಗೂ ಮಾಹಿತಿ ನೀಡಬೇಕು ಎಂದು ಅವರು ವಿನಂತಿಸಿದ್ದಾರೆ. ನಾನು ಬೆಂಗಳೂರಿನಲ್ಲಿ ಹತ್ಕೊಳ್ತೀನಿ, ನೀವು ಬೆಂಗಳೂರಿಗೆ ಬಂದು ಯಂಗ್ಸ್ನ ಬಿಡಿ ಅಂತ ಹೇಳಿರ್ತಾರೆ. ಸೊ ನಾವೇನು ಹೇಳಿರ್ತೀವಿ, ಇದು ನೀವೆಲ್ಲರೂ ತುಂಬ ದೂರ ಕರ್ಕೊಂಡು ಹೋಗೋದಾದರೆ ಆ ಮಹಿಳೆ ಕಾರ್ನಲ್ಲಿ ಬರ್ತಾರೆ, ನೀವೇ ಕರ್ಕೊಂಡು ಹೋಗಿ ಅವ್ರನ್ನ, ನೀವೇ ಆ ಮಹಿಳೆ ಅಲ್ಲಿ ಕಾರ್ನಲ್ಲಿ ಹತ್ಕೊಂಡ್ಬಿಟ್ಟು ಇದ್ರಲ್ಲಿ ಇಲ್ಲಿಗೆ ಕರ್ಕೊಂಡು ಬರ್ತಾರೆ, ಚಿಂತಾಮಣಿಗೆ ಅಂತ ಕರ್ಕೊಂಡು ಬರ್ತಾರೆ. ಚಿಂತಾಮಣಿಗೆ ಕರ್ಕೊಂಡು ಬಂದಮೇಲೆ ನಮ್ಮನ್ನು ಅಲ್ಲೇ ಇಲ್ಲಿಂದ ಒಂದು 200 ಮೀಟರ್ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಈ ನರ್ಸಿಂಗ್ ಹೋಮಿಗೆ ಕರ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾರೆ. ಬಟ್ ಏನಾಗಿದೆ, ನಾವು ಇಲ್ಲಿಗೆ ಬರುವಷ್ಟರಲ್ಲಿ ನಾವು ಇಲ್ಲಿ ಯಾರೋ ಇವರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಅವರು ಸ್ವಲ್ಪ ಹೊತ್ತು ಅವ್ರನ್ನ ಇಟ್ಕೊಂಡಿದ್ದು, ನಾವು ಇವತ್ತು ಏನು ಸ್ಕ್ಯಾನಿಂಗ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ನಾವು ಇಮಿಡಿಯೇಟ್ ಯಾರು ಮಹಿಳೆ ಇದ್ರು ಆ ಮಹಿಳೆ ವಾಪಸ್ಸು ಇಬ್ಬರು ಗರ್ಭಿಣಿಯರನ್ನು ಕರ್ಕೊಂಡು ಹೋಗ್ತಾಯಿದ್ರು. ವಾಪಸ್ ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಆ ಗರ್ಭಿಣಿಯರನ್ನು ಹಿಡ್ಕೊಂಡು ಬಂದ್ಬಿಟ್ಟು ಬಂದಿದ್ದು ವಿಚಾರಣೆ ಮಾಡಿದಾಗ ಆ ಗರ್ಭಿಣಿಯರು ಯಾರು ಬಂದಿದ್ರು, ನಾವೊಂದು ಡೆಕಾಯಿನ ಕಳಿಸಿದ್ದು, ಅವರೊಬ್ಬರು ಮಹಿಳೆ ಇದ್ದರು, ಇನ್ನೊಂದು ಎಕ್ಸ್ಟ್ರಾ ಮಹಿಳೆ ಒಬ್ಬರು ಇದ್ದರು, ಆ ಹೆಸರೆಲ್ಲ ಹೇಳೋದು ಬೇಡ. ಸೊ ಆ ಮಹಿಳೆಗೂ ಬಂದಿರ್ತಾರೆ. ಅವರಿಬ್ಬರನ್ನು ವಿಚಾರಣೆ ಮಾಡಿದಾಗ ಅವರು ನಮ್ಮನ್ನು ಇಲ್ಲಿಗೆ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿರ್ತಾರೆ. ಆಮೇಲೆ ಆ ಮಹಿಳೆನ ಅವ್ರ ಮೇಲೆ ಇವಾಗ ಯಾರು ಆ ಏಜೆಂಟಾಗಿ ವರ್ಕ್ ಮಾಡಿ ಕರ್ಕೊಂಡು ಬಂದಿದ್ರು ಅವ್ರದ್ದು ನಾವು ಮಾತಾಡಿರುವಂಥದ್ದು ಆಡಿಯೋ ಎಲ್ಲ ಇದೆ, ಆಡಿಯೋಸ್ ಇದೆ. ಅವರು ಏನು ಫೋನ್ ಕಾಲ್ ಮಾತಾಡಿ ಏನೇನು ಯಾವ ರೀತಿ ಹೇಳಿದರು, ಎಲ್ಲಿಗೆ ಬರಬೇಕು, ಯಾವ ಥರ ಎಷ್ಟು ಕೊಡಬೇಕು ಅನ್ನೋದೆಲ್ಲ ಏನು ಹೇಳಿದ್ದಾರೆ, ಆಡಿಯೋಸ್ ಎಲ್ಲ ಇದೆ. ಆಡಿಯೋಸ್ ಆ ಆಡಿಯೋಸ್ ಇದ್ರ ಮೇಲೆ ಮತ್ತು ಅವ್ರ ಹೇಳಿಕೆ, ನಮ್ಮ ಗರ್ಭಿಣಿಯವರು ಬಂದಿದ್ದಾರಲ್ಲ ಆ ಹೇಳಿಕೆ ಮೇಲೆ ಇವ್ರ ಮೇಲೆ ನಾವು ಆಮೇಲೆ ಇವರು ಆ ಮಹಿಳೆ ಹತ್ರ ಬ್ಯಾಗ್ನಲ್ಲಿ ಚೆಕ್ ಮಾಡಿದಾಗ ಅವರು ಈ ಅಬಾರ್ಷನ್ಗೆ ಕೊಡುವಂಥ ಪಿಲ್ಸ್ ಬೇರೆ ಇಟ್ಕೊಂಡು, ಸೊ ಇವನ್ನೆಲ್ಲ ನಾವು ಸಾಕ್ಷಿಗಳು ಇಟ್ಕೊಂಡು ಆ ಮಹಿಳೆ ಮೇಲೆ ಈ ರೀತಿ ಇವರು ಮಹಿಳೆಯರನ್ನ ಕರ್ಕೊಂಡು ಬಂದು ಲಿಂಗ ಪತ್ತೆ ಮಾಡಿ ಗರ್ಭಪಾತ ಎಸಗ್ತಾ ಇದ್ದಾರೆ ಅಂತ ಇವ್ರ ಮೇಲೆ ಕಂಪ್ಲೇಂಟ್ನ ಲಾಡ್ಜ್ ಮಾಡಿದ್ದಾರೆ. ನಮಗೇನು ಸಿಕ್ಕಿಲ್ಲ. ಇದಿದ್ದು ನಾವು ಬಂದಾಗ ಇವರಿಗೆ ಇದು ವಿಷಯ ಗೊತ್ತಾಗಿದ್ದರಿಂದ ಅವ್ರುಗಳು ಅಂತಂದರೆ ನಾವು ಈ ಮಹಿಳೆ ಯಾರಿದ್ದಾಳೆ ಏಜೆಂಟ್ ಅದನ್ನ ಮೇಲೆ ಅವ್ರ ಮೇಲೆ FIR ಮಾಡ್ತೀವಿ, ಇದು ಸ್ಟೇಷನ್ಗೆ ಕಂಪ್ಲೇಂಟ್ನ ಕೊಡ್ತೀವಿ. ಆ ಇನ್ವೆಸ್ಟಿಗೇಷನ್ ನಡೀತದೆ, ರಿವರ್ಸ್ ಇನ್ವೆಸ್ಟಿಗೇಷನ್ ನಡೀತದೆ. ಈ ನರ್ಸಿಂಗ್ ಹೋಮ್ಗೆ ಹಿಂಗೆ ಹೇಳಿದ್ದೀರಲ್ಲ ಗರ್ಭಪಾತ ಮಾಡ್ತೀವಿ ಅಂತ, ನೀವು ಯಾವ ರೀತಿ ಗರ್ಭಪಾತ ಮಾಡ್ತೀರಾ, ಗರ್ಭಪಾತ ಯಾವ ಕಾರಣಕ್ಕೋಸ್ಕರ ಮಾಡ್ತೀರಾ? ಸೊ
ಸೊ ಇವನ್ನೆಲ್ಲ ರಿವರ್ಸ್ ಇನ್ವೆಸ್ಟಿಗೇಷನ್ ಹೋದಾಗ ಆಗ ಎಲ್ಲರೂ ಸಿಗಾಕೊಳ್ತಾರೆ. ಯಾರು ಗರ್ಭಪಾತ ಮಾಡ್ತಿದ್ರು, ಯಾರು ಕರ್ಕೊಂಡು ಬಂದಿದ್ರು, ಯಾಕೆ ಕರ್ಕೊಂಡು ಬರ್ತಿದ್ರು, ಸ್ಕ್ಯಾನಿಂಗ್ ಯಾರು ಮಾಡ್ತಿದ್ರು, ಅವೆಲ್ಲ ಸಿಗ್ತವೆ ಇದೆ. ಅದನ್ನ ಇನ್ವೆಸ್ಟಿಗೇಷನ್ಸ್ಗೆ ಕೊಟ್ಟಿದ್ದೀವಿ. ಇನ್ವೆಸ್ಟಿಗೇಷನ್ಸ್ಗೆ ಮಾಡಿ ನಮಗೆ ವರದಿ ಒಪ್ಪಿಸ್ತಾರೆ. ಮೊದಲೆಲ್ಲ ಮಂಡ್ಯದಲ್ಲಿ ಇದ್ದಾರೆ. ಹೆಸರೇನು ಸರ್ ಅವರು? ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಮೇಲೆ ಏನೋ ಗೊತ್ತಾ, ವೈದ್ಯರ ಸಹಕಾರ ಇದೆ ಅಂತಂದ್ರೆ ಅವ್ರು ಇಲ್ಲಿಗೆ ಯಾಕೆ ಬರ್ತಾರೆ ಅದನ್ನ ನೋಡ್ಬೇಕು. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ನೂ ಗೊತ್ತಾಗೋದಿಲ್ಲ. ಇನ್ವೆಸ್ಟಿಗೇಷನ್ ಅವ್ರು ಧೈರ್ಯವಾಗಿ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಯಾಕೆ ಬರ್ತಾರೆ ಇನ್ವೆಸ್ಟಿಗೇಷನ್ ಮೇಲೆ ಗೊತ್ತಾಗುತ್ತೆ ನಮಗೆ ಅದ್ರ ಬಗ್ಗೆ ನಮ್ಗೇನು ಅಷ್ಟೇ ಇನ್ವೆಸ್ಟಿಗೇಷನ್ ಅಂತ ನಾವು ಮಾಡ್ತಾ ಇದ್ದೀವಿ. ಈಗ ಎಲ್ಲ ಥರದ್ದು ಕ್ರಮ ಕೈಗೊಳ್ತಾ ಇದ್ದೀವಿ. ಅದರಿಂದನೇ ಇವೆಲ್ಲ ಇಂಥವು ಆದರೆ ಇಂಥವು ಹತ್ತಾರ ನಾವು ಈ ಥರ ಹಿಡಿದಾಗ ಏನಾಗುತ್ತೆ, ಎಲ್ರಿಗೂ ಎಚ್ಚೆತ್ಕೊಳ್ತಾರೆ. ಅಲ್ಲ ನಾವಿವಾಗ ಇಲ್ಲಿ ಏನು ನಡೀತಾ ಇದೆ, ಎಲ್ಲಿ ಯಾವ ಜಾಗದಕ್ಕೆ ಅವರು ಬಂದರು ಅಂತ ಎಲ್ಲನೂ ನಾವು ಇನ್ವೆಸ್ಟಿಗೇಷನ್ ದೂರಿನಲ್ಲಿ ಕೊಟ್ಟಿದ್ದೀವಿ. ಪೊಲೀಸರಿಗೆ ನಾವು ಈಗ ದೂರನ್ನ ನೀಡ್ತೀವಿ. ಸೊ ನೀಡಿದ ಮೇಲೆ ಮುಂದಿನ ಇನ್ವೆಸ್ಟಿಗೇಷನ್ಸ್ ಮೇಲೆ ಅದೆಲ್ಲ ಗೊತ್ತಾಗುತ್ತೆ. ಏನು ಸಿಗೋದಿಲ್ಲ ಈ ಥರದ್ರಲ್ಲಿ, ಏನು ಸಿಗೋದಿಲ್ಲ. ನಾವು ಈ ರೀತಿ ಡೆಕಾಯ್ ಆಪ್ರೇಷನ್ ಮಾಡಿದಾಗ್ಲೇ ಸಿಗೋದು. ಬಟ್ ಮಾಹಿತಿ ನಮ್ಗೆ ಎಲ್ಲಿಂದ ಬರಬೇಕು? ನಿಮ್ಮ ಸಾರ್ವಜನಿಕರಿಂದ ಮಾಹಿತಿ ಬಂದಾಗ ಈ ಥರ ಎಲ್ಲ ನಡೀತಾ ಇದೆ ಅಂತ, ಆಗ ನಾವೇನಾದ್ರೂ ಇಂಥದ್ರಿಂದ ಕ್ರಮ ಕೈಗೊಳ್ಬೋದು. ಸಾರ್ವಜನಿಕ ಶಿಕ್ಷೆ ಮಹಾಪಾಪ ಅನ್ನೋದಕ್ಕೆ ಅದೊಂದು ಜೀವ. ಗಂಡು ಹೆಣ್ಣು ಅನ್ನೋದು ಭೇದ ಭಾವ ಇರಬಾರ್ದು. ಇವತ್ತಿನ ಕಾಲದಲ್ಲಿ ಎಲ್ಲರನ್ನೂ ನೋಡಿದ್ದೀವಿ. ಹೆಣ್ಮಕ್ಳು ಯಾವ್ಯಾವ ಹಂತದಲ್ಲಿ ಎಷ್ಟು ಉನ್ನತ ಸ್ಥಾನದಲ್ಲಿ ಅವರು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ. ರಾಜ್ಯ ಆಳ್ತಾ ಇದ್ದಾರೆ, ದೇಶ ಆಳ್ತಾ ಇದ್ದಾರೆ ಅಂತ ಪ್ರಪಂಚ ಪೂರ್ತಿ ನೋಡಿದಾಗ ಎಲ್ಲನೂ ಇವನು ಗಗನ ಇದಾಗಿ ಬಾವಿ ಆಕಾಶಕ್ಕೂ ಹಾರಿದ್ದಾರೆ. ಎಲ್ಲ ಥರದೂ ಅವರು ಅನುಕೂಲತೆ ಇರಬೇಕಾದ್ರೆ ಯಾಕೆ ಇನ್ನೂ ಭೇದ ಭಾವ ಮಾಡ್ತೀರಿ ಗಂಡು ಹೆಣ್ಣು ಅನ್ನೋದು ಅದನ್ನು ಮೊದಲು ಜನಗಳು ಅರ್ಥಕೋಬೇಕು. ಗಂಡಾದ್ರೇನೆ ಹೆಣ್ಣಾದ್ರೆ. ಇವಾಗ ನೋಡಿ ಇಲ್ಲೆಲ್ಲ ನಿಂತಿದ್ದೀವಿ, ಎಷ್ಟು ಜನ ಹೆಣ್ಮಕ್ಳಿದ್ದಾರೆ. ಅದು ಇನ್ವೆಸ್ಟಿಗೇಷನ್ಸ್ ಮಾಡಿದಾಗಲೇ ಗೊತ್ತಾಗಿಲ್ಲ. ಇಲ್ಲ ನಮ್ಗೆ ಇವತ್ತು ಯಾವುದನ್ನು ಸಿಕ್ಕಿಲ್ಲ. ನಾವು ಆ ಲೇಡಿ ಯಾರು ಬಂದಿದ್ಲಿ ಏಜೆಂಟು, ಅವಳ ಹತ್ರ ಸೀಲ್ ಮಾಡಿದ್ದೀರಾ ಸರ್ ಇವತ್ತೇನು ಆ ಥರದ್ದೇನೂ ಇಲ್ಲಿ ಪತ್ತೆ ಆಗಿಲ್ಲ. ಬಟ್ ಆ ಏಜೆಂಟ್ ಇಲ್ಲಿಗೆ ಯಾಕೆ ಬಂದು ಅನ್ನೋದು ಇದು ದೊಡ್ಡ ಇರುವಂತ ಸವಾಲು. ಏಜೆಂಟ್ ಇದ್ದಾಳಲ್ಲ ಅವಳ ಟ್ಯಾಬ್ಲೆಟ್ ಸಿಕ್ಕಿದೆ. ಭ್ರೂಣಲಿಂಗ ಪತ್ತೆ ಮಾಡ್ತಿದ್ದಾರೆ ಅನ್ನೋ ನ್ಯೂಸ್ ಬಂತು, ಪ್ಲಾಟ್ಫಾರ್ಮ್ ಅವ್ರ ಮೂಲಕ ಬಂತು. ಅಲ್ಲಿ ಬಂದಾಗ ನಾವು ಆ್ಯಕ್ಚುಲಿ ಒಂದು ವಾರದಿಂದನೇ ಪ್ಲ್ಯಾನ್ ಮಾಡಿದ್ವಿ. ಸರ್ ಹೇಳ್ದಾಗೆ ಇದು 1-2 ದಿವಸದ ಕೆಲಸ ಅಲ್ಲ. ಆ ಏಜೆಂಟ್ ಇಟ್ಕೊಂಡು ಆ ಪೇಷಂಟ್ ಕ್ರಿಯೇಟ್ ಮಾಡಿ ಅವಳ ಪೇಷಂಟ್ಗಳನ್ನೆಲ್ಲ ನಾವು ಒಟ್ಟುಗೂಡಿಸಿ ಇಲ್ಲಿ ಕರ್ಕೊಂಡು ಬಂದು ಅವ್ರು ಬಂದಿದ್ದ ಕಾರ್ ಹಿಂದೆ ಟ್ರ್ಯಾಕ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಟ್ರ್ಯಾಕ್ ಮಾಡ್ಕೊಂಡು ಬಂದು ಇಲ್ಲಿ 200 ಮೀಟರ್ಸ್ ಸ್ವಲ್ಪ ದೂರದಲ್ಲಿ ನಿಂತು ಎಲ್ಲ ಮಾಡಿದಾಗ, ಬಟ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಏನೋ ಸೂಕ್ಷ್ಮತೆ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ. ಬಂದು ಒಳಗಡೆ ಬಂದಾಗ ಮತ್ತೆ ಇವನ್ ದುಡ್ಡು ತಂದಿದ್ದೆಲ್ಲ ಇಸ್ಕೊಂಡು ವಾಪಸ್ ಕೊಟ್ಟಿದ್ದಾರೆ. ಅದು ನ್ಯೂಸ್ ಬಂತು. ಬಟ್ ಏಕೆಂದರೆ ನಮ್ಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಏಜೆಂಟನ್ನ ಇಟ್ಕೊಂಡಾಗ ಅವಳೆಲ್ಲ ಹೇಳಿದ್ದಾಳೆ. ಅದು ಇನ್ವೆಸ್ಟಿಗೇಷನ್ ಮಾಡಿ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಕೊಟ್ಟಿದ್ದೀವಿ. ಅವರು ಮತ್ತೆ ಕೂಲಂಕುಷವಾಗಿ ನೋಡಿಬಿಟ್ಟು ಅವ್ರಿಗೆಲ್ಲ ಅದೆಲ್ಲ ಸೀಸ್ ಮಾಡಿ ಪೊಲೀಸಿಗೆ ಕೊಟ್ಟಿದ್ದೀವಿ. ಇಲ್ಲಿರುವಂಥ ಸಬ್ ಇನ್ಸ್ಪೆಕ್ಟರ್ ಅಲ್ಲ, ಸರ್ಕಲ್ ಇನ್ಸ್ಪೆಕ್ಟರು ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವ್ರು ಬಂದೆಲ್ಲ ಸೀಸ್ ಮಾಡಿದ್ದಾರೆ.